ತಿಂಗಳ ಹಿಂದೆ ಹೆತ್ತ ಮಗನಿಂದಲೇ ಪೋಷಕರ ಬರ್ಬರ ಕೊಲೆಯಾಗಿತ್ತು. ಹೆತ್ತವರನ್ನ ಕೊಂದ ಮಗ ಮಾನಸಿಕ ಅಸ್ವಸ್ಥ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ತನಿಖೆ ವೇಳೆ ಆತ ಹುಚ್ಚನಲ್ಲ, ಕೇವಲ ಹಣ ಮತ್ತು ಸಿಮ್ ಕಾರ್ಡ್ ಜಗಳಕ್ಕಾಗಿ ತಂದೆ ತಾಯಿಯನ್ನೇ ಮುಗಿಸಿ ನಾಟಕವಾಡಿದ್ದ ಎಂದು ಬಯಲಾಗಿದೆ. ಸಿಮ್ ಪೋರ್ಟ್ ವಿಚಾರಕ್ಕೆ ಪೋಷಕರನ್ನೇ ಕೊಂದ ಮಗ. ಆರೋಪಿ ವಿರುದ್ಧ 500 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ. ಬೆಂಗಳೂರಿನಲ್ಲಿ ಕೆಲವು ತಿಂಗಳುಗಳ ಹಿಂದೆ ಪುತ್ರನಿಂದಲೇ ಪೋಷಕರ ಹತ್ಯೆಯಾಗಿತ್ತು. ಅದು ಕೂಡ ಸಾಕಷ್ಟು ಬಾರಿ ಚಾಕುವಿನಿಂದ ಇರಿದು ಅವರನ್ನು ಹತ್ಯೆಗೈದಿದ್ದ. ಆ ಒಂದು ಹತ್ಯೆ ಸಂದರ್ಭದಲ್ಲಿ ಆತ ಮಾನಸಿಕ ಅಸ್ವಸ್ಥ ಅಂತ ಮೇಲ್ನೋಟಕ್ಕೆ ವರದಿ ಬಂದಿತ್ತು. ಆದರೆ ತನಿಖೆಯನ್ನು ನಡೆಸಿರುವ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಬೇರೆಯೇ ಕಾರಣವನ್ನು ತೋರಿಸಿದ್ದಾರೆ. ಅದೇನು ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಕಳೆದ 3 ತಿಂಗಳ ಹಿಂದೆ HL ಪೊಲೀಸ್ ಠಾಣಾ ವ್ಯಾಪ್ತಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ವೃದ್ಧ ಪೋಷಕರ ಭೀಕರ ಹತ್ಯೆಯಾಗಿತ್ತು. ಹೆತ್ತವರನ್ನ ಮಗನೇ ಕೊಲೆ ಮಾಡಿದ್ದಾನೆ ಎಂಬುದು ಮೇಲ್ನೋಟಕ್ಕೆ ಪತ್ತೆಯಾಗಿತ್ತು. ಅಷ್ಟೇ ಅಲ್ಲದೆ ಆರೋಪಿ ಮಾನಸಿಕ ಅಸ್ವಸ್ಥನೆಂಬ ಕಾರಣಕ್ಕೆ ಆತನನ್ನ ನಿಮ್ಹಾನ್ಸ್ ಆಸ್ಪತ್ರೆಗೂ ದಾಖಲಿಸಲಾಗಿತ್ತು. ಆದ್ರೆ ಈಗ ಈ ಡೆತ್ ಕಹಾನಿಯಲ್ಲಿ ಅಸಲಿ ಟ್ವಿಸ್ಟ್ ಸಿಕ್ಕಿದೆ. ಆರೋಪಿ ರೋಹನ್ ಚಂದ್ರ ತಂದೆ ತಾಯಿಯ ಬಳಿ ಬಿಸ್ನೆಸ್ ಮಾಡಲು 10 ಲಕ್ಷ ರೂಪಾಯಿ ಹಣ ಕೇಳಿದ್ದ. ಆದ್ರೆ ಪೋಷಕರು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದೇ ವಿಚಾರವಾಗಿ ಪೋಷಕರು ಹಾಗೂ ರೋಹನ್ ಚಂದ್ರನ ನಡುವೆ ಬಹಳ ದಿನಗಳಿಂದ ಕೋಲ್ಡ್ ವಾರ್ ನಡೀತಿತ್ತು. ಇದರ ನಡುವೆ ಜಿಯೋ ಸಿಮ್ನಿಂದ ಏರ್ಟೆಲ್ ಸಿಮ್ಗೆ ಪೋರ್ಟ್ ಮಾಡಿಸಲು ರೋಹನ್ ಮುಂದಾಗಿದ್ದಾಗ ಅದಕ್ಕೂ ಪೋಷಕರು ಬೇಡ ಅಂದಿದ್ರು. ಇದೇ ಸಿಟ್ಟಿನಲ್ಲಿ ಪುತ್ರ ರೋಹನ್ ಇಬ್ಬರನ್ನ ಕೊಲೆಗೈದು ಈಗ ಜೈಲು ಕಂಬಿ ಎಣಿಸ್ತಿದ್ದಾನೆ. ನೇವಿ ಕ್ಯಾಪ್ಟನ್ ಆಗಿದ್ದ ನವೀನ್ ಚಂದ್ರ ಹಾಗೂ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ದಂತ ವೈದ್ಯೆಯಾಗಿದ್ದ ಶ್ಯಾಮಲಾ ಭಟ್ ಇಬ್ಬರಿಗೂ ಕೂಡ ಸಾಕಷ್ಟು ರೀತಿಯ ಜಗಳ ಅವರ ಮಗನಿಂದ ಆಗ್ತಾ ಇತ್ತು. ಅವರ ಮಗ ಸಾಕಷ್ಟು ಬಾರಿ ನಾನು ಬಿಸ್ನೆಸ್ ಅನ್ನ ಮಾಡಬೇಕು, ನನಗೆ 10 ಲಕ್ಷ ಹಣ ಬೇಕು ಅಂತ ಕೇಳಿದ್ನಂತೆ. ಅದಕ್ಕೂ ಕೂಡ ಪೋಷಕರು ಇಲ್ಲ ಅಂತ ಹೇಳಿದ್ರಂತೆ. ಈ ಒಂದು ಸಿಟ್ಟಿಗೆ ಸಾಕಷ್ಟು ತಿಂಗಳುಗಳಿಂದಲೂ ಕೂಡ ಪೋಷಕರು ಹಾಗೂ ಪುತ್ರ ನಡುವೆ ಕೋಲ್ಡ್ ವಾರ್ ಇತ್ತು. ಅದರ ನಂತರದಲ್ಲಿ ಸಿಮ್ ಪೋರ್ಟಿಂಗ್ ವಿಚಾರಕ್ಕಾಗಿ ಈ ಒಂದು ಹತ್ಯೆ ನಡೆದಿತ್ತು. ಕೊಲೆಗಾರ ರೋಹನ್ ಚಂದ್ರ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಮೊದಲು ಮಾನಸಿಕ ಅಸ್ವಸ್ಥನಂತೆ ನಾಟಕ ಮಾಡಿದ್ದ. ಆದ್ರೆ ಪೊಲೀಸರು ನಡೆಸಿದ ತನಿಖೆಯಲ್ಲಿ ಆತ ಮಾನಸಿಕ ಅಸ್ವಸ್ಥನಲ್ಲ, ಬದಲಿಗೆ ಉದ್ದೇಶಪೂರ್ವಕವಾಗಿಯೇ ಕೊಲೆ ಮಾಡಿದ್ದಾನೆ ಎಂಬುದು ಸಾಬೀತಾಗಿದೆ. ಈ ಕ್ರೂರಿ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಅಪಾರ್ಟ್ಮೆಂಟ್ ನಿವಾಸಿಗಳು ಆಗ್ರಹಿಸುತ್ತಿದ್ದಾರೆ. ಆರೋಪಿ ರೋಹನ್ ಇದ್ದಾನೆ, ಈತ ತನ್ನ ಜಿಯೋ ಸಿಮ್ ಅನ್ನ ಏರ್ಟೆಲ್ಗೆ ಪೋರ್ಟ್ ಮಾಡಿಸಿಕೊಳ್ಬೇಕು ಅಂತ ಪೋಷಕರೊಂದಿಗೆ ಆಗಾಗ ಚರ್ಚೆಯನ್ನು ಮಾಡ್ತಿದ್ದಂತೆ. ಇದಕ್ಕೆ ಪೋಷಕರು ಕೂಡ ಬೇಡ ಅಂದಿದ್ರು. ಈ ಎಲ್ಲ ವಿಚಾರಗಳಿಂದ ಮನನೊಂದು ಆತ ಅವರನ್ನ ಹತ್ಯೆಗೈದಿದ್ದಾನೆ. ಸದ್ಯ ಆರೋಪಿಯ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನೇನು ಕೋರ್ಟ್ನಲ್ಲಿ ಹಿಯರಿಂಗ್ ಕೂಡ ಶುರುವಾಗುತ್ತೆ. ಹೀಗಾಗಿ ಆರೋಪಿಗೆ ತಕ್ಕ ಶಾಸ್ತಿ ಆಗಲಿ ಅನ್ನೋದು ಅಲ್ಲಿನ ನಿವಾಸಿಗಳ ಮಾತು. ಕ್ಯಾಮರಾ ಪರ್ಸನ್ ಕುಶಾಲ್ ಜೊತೆ ಗಿರೀಶ್, ಗ್ಯಾಂಡಿ ನ್ಯೂಸ್, ಬೆಂಗಳೂರು.